ಸ್ವಾತಂತ್ರ್ಯ ಸೇನಾನಿ ವೀರಭದ್ರಪ್ಪ ಶಿರೂರು ಪ್ರತಿಮೆ ಅನಾವರಣ. ಆದರ್ಶ ರಾಜಕಾರಣದ ಸ್ಮರಣೆ ಇಂದಿನ ಪೀಳಿಗೆಗೆ ಅಗತ್ಯ. ಸತ್ಯನಾರಾಯಣ ಹರಪನಹಳ್ಳಿ. ಕಡು ಬಡತನದ ನಡುವೆಯೂ ಜನರ ವಿಶ್ವಾಸ ಗಳಿಸಿ ಶಾಸಕರಾಗಿ ಸರಳತೆ, ಪ್ರಾಮಾಣಿಕತೆ ಹಾಗೂ ಆದರ್ಶ ರಾಜಕಾರಣಕ್ಕೆ ಮಾದರಿಯಾಗಿದ್ದ ಮಾಜಿ ಶಾಸಕ ಹಾಗೂ ಸ್ವಾತಂತ್ರ್ಯ ಸೇನಾನಿ ದಿವಂಗತ ವೀರಭದ್ರಪ್ಪ ಶಿರೂರು ಅವರ ಜೀವನ ಮತ್ತು ಹೋರಾಟವನ್ನು ಇಂದಿನ ಪೀಳಿಗೆ ಸ್ಮರಿಸುವ ಅಗತ್ಯವಿದೆ ಎಂದು ಮುಖಂಡ ಸತ್ಯನಾರಾಯಣ ಹರಪನಹಳ್ಳಿ ಹೇಳಿದರು. ಪಟ್ಟಣದ ತಾಲೂಕು ಕೇಂದ್ರದಲ್ಲಿ ಶನಿವಾರ ಆಯೋಜಿಸಿದ್ದ ದಿವಂಗತ ವೀರಭದ್ರಪ್ಪ ಶಿರೂರು ಅವರ ಪ್ರತಿಮೆ ಅನಾವರಣ ಹಾಗೂ ಅವರ ಜೀವನ ಕುರಿತ ಪುಸ್ತಕ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ವೀರಭದ್ರಪ್ಪ ಶಿರೂರು ಅವರು ಅತ್ಯಂತ ಸರಳ ಹಿನ್ನೆಲೆಯಿಂದ ಬಂದಿದ್ದರೂ ಜನರ ಮನ ಗೆದ್ದು ಶಾಸಕರಾದ ಮಹಾನ್ ವ್ಯಕ್ತಿಯಾಗಿದ್ದರು. ಅಧಿಕಾರ ಹಾಗೂ ರಾಜಕೀಯ ಸ್ಥಾನಮಾನಕ್ಕಿಂತ ಜನಸೇವೆ ಮತ್ತು ತತ್ವ ಸಿದ್ಧಾಂತಗಳಿಗೆ ಹೆಚ್ಚಿನ ಮಹತ್ವ ನೀಡಿದ್ದರು. ಅವರ ಕುಟುಂಬವು ಇಂದಿಗೂ ಯಾವುದೇ ಅಹಂಕಾರವಿಲ್ಲದೆ ಸರಳ ಜೀವನ ನಡೆಸಿಕೊಂಡು ಬರುತ್ತಿರುವುದು ಅವರ ವ್ಯಕ್ತಿತ್ವದ ಪ್ರತಿಬಿಂಬವಾಗಿದೆ ಎಂದರು. ಇಂತಹ ಮಹನೀಯರ ಪ್ರತಿಮೆ ಅನಾವರಣ ಮಾಡುವುದರಿಂದ ಅವರ ನೆನಪನ್ನು ಶಾಶ್ವತಗೊಳಿಸುವುದರ ಜೊತೆಗೆ ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕಾರ್ಯವಾಗುತ್ತದೆ. ಇಂದಿನ ಯುವಜನರು ವೀರಭದ್ರಪ್ಪ ಶಿರೂರು ಅವರ ಜೀವನ, ಹೋರಾಟ ಹಾಗೂ ಸಮಾಜಮುಖಿ ಚಿಂತನೆಗಳನ್ನು ಅರಿತುಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದ ದಿವಂಗತ ವೀರಭದ್ರಪ್ಪ ಶಿರೂರು ಅವರ ಪುತ್ರ ಬಸವರಾಜ್ ಶಿರೂರು ಮಾತನಾಡಿ, ತಮ್ಮ ತಂದೆಯವರು ರಾಜಕೀಯ ಜೀವನದಲ್ಲಿ ಸಾಕಷ್ಟು ನೋವು ನಲಿವುಗಳನ್ನು ಅನುಭವಿಸಿ ಶಾಸಕರಾದವರು. ರಾಜಕೀಯ ವಿರೋಧಿಗಳಿಂದ ಹಲವು ರೀತಿಯ ಕಿರುಕುಳ ಹಾಗೂ ಸವಾಲುಗಳನ್ನು ಎದುರಿಸಿದರೂ ತಮ್ಮ ತತ್ವ ಸಿದ್ಧಾಂತಗಳನ್ನು ಎಂದಿಗೂ ಬಿಟ್ಟುಕೊಡಲಿಲ್ಲ ಎಂದು ತಂದೆಯವರನ್ನು ಸ್ಮರಿಸಿದರು. ಒಂದು ಸಂದರ್ಭದಲ್ಲಿ ಶಾಸಕ ಸ್ಥಾನಕ್ಕೆ ಟಿಕೆಟ್ ತಪ್ಪಿದರೂ ಎದೆಗುಂದದೆ ಜನರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು, ನಂತರ ಮತ್ತೆ ಚುನಾವಣೆಯಲ್ಲಿ ಗೆದ್ದು ಕ್ಷೇತ್ರದ ಜನರಿಗೆ ಉತ್ತಮ ಸೇವೆ ಸಲ್ಲಿಸಿದ ತೃಪ್ತಿ ತಮ್ಮ ತಂದೆಯವರಿಗಿತ್ತು ಎಂದರು. ಇಂದಿನ ರಾಜಕೀಯ ವ್ಯವಸ್ಥೆ ಹಾಗೂ ವೀರಭದ್ರಪ್ಪ ಶಿರೂರು ಅವರ ಕಾಲದ ಆದರ್ಶ ರಾಜಕಾರಣದ ನಡುವೆ ಸಾಕಷ್ಟು ವ್ಯತ್ಯಾಸವಿದೆ. ರಾಜಕೀಯ ಕ್ಷೇತ್ರಕ್ಕೆ ಬರುವ ಯುವಕರು ಅವರ ಜೀವನ ಹಾಗೂ ಹೋರಾಟವನ್ನು ಅಧ್ಯಯನ ಮಾಡಿ ಸಾರ್ವಜನಿಕ ಬದುಕಿನಲ್ಲಿ ಪ್ರಾಮಾಣಿಕತೆ, ಸರಳತೆ ಮತ್ತು ಜನಪರ ಕಾಳಜಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಸಮಾರಂಭದಲ್ಲಿ ದೇವಣ್ಣ ಶಿರೂರು, ಜವಳಿ ಯಂದಪ್ಪ, ದೇವಪ್ಪ ಅರಕೇರಿ, ಕಳಕಪ್ಪ ಕಂಬಳಿ, ವಕೀಲ ಬಿವಿ ಶಿರೂರು, ಸಿದ್ದಯ್ಯ ಕಳ್ಳಿಮಠ, ಕೆಆರ್ ಕುಲಕರ್ಣಿ, ಯಮನೂರಪ್ಪ ಗೊರಲೆಕೊಪ್ಪ, ಪರಶುರಾಮ್ ಸಕ್ರಣ್ಣವರ, ಈರಣ್ಣ ಯಲಬುರ್ಗಿ ಸೇರಿದಂತೆ ಗಣ್ಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ವರದಿ ಚೆನ್ನಯ್ಯ ಹಿರೇಂಧ, ಕುಕನೂರು. ನನಗನಿಸ್ತು, ಅವತ್ತಿಗೆ ವೀರಭದ್ರಪ್ಪನವರು ಸ್ವಾತಂತ್ರ್ಯ ಸಿಕ್ಕಮೇಲೂ ಕೂಡ ಹೆಂಗೊಂದು ಧ್ವಜ ಅಷ್ಟೇ ಕಷ್ಟಪಟ್ಟರು, ಹೆಂಗೆ ಜೈಲಿಗೆ ಹೋದರು. ಇವತ್ತಿಗೂ ನಾನು ಇದನ್ನು ಧ್ವಜ ಹಾಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿನಿ ಅನ್ನೋದು ನನಗೆ ಗೊತ್ತು. ಅದರ ಹೇಳಿದ್ರೆ ನಾನು ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ. ಆದರೆ ಇಷ್ಟೇ ನನಗೆ ಖುಷಿ. ನಾನು ಮಾಡಿದೆ ಅಂತಲ್ಲ, ನಾನು ಪ್ರಾಮಾಣಿಕ ಇರಲಿಕ್ಕಿಲ್ಲ ವ್ಯವಹಾರಸ್ಥ. ಹಾಗಂತ ಶರಣರು ಗುಡಿಗೆ ಹೋದರೆಲ್ಲ ಶರಣರಾಗಿಲ್ಲ. ಆದರೆ ನಮ್ಗೆ ಶರಣತ್ವ ಕೊಡೋಂಥ ಗುಡಿಗೆ ಹೋಗ್ತಿರ್ತೀವಿ ನಾವು. ಎಲ್ಲರೂ ಹೋಗೋದಿಲ್ಲ. ಹಂಗಿದ್ದ ಹೊತ್ತಾಗ ಏನೋ ಒಂದು ಸ್ವಲ್ಪ ನನ್ನಲ್ಲಿ ಅವರ ಸರಳತನ, ಅವರಲ್ಲಿ ಜನರಲ್ಲಿ ಬೆರೀತಕ್ಕಂಥ ವಿಷಯಗಳು, ಹಣಕ್ಕೆ ಅವರಿಗೆ ಸಂಬಂಧನೇ ಇಲ್ಲ. ನಾನು ಈಗೆಲ್ಲ 30 ವರ್ಷದ ಹಿಂದ್ಗಡೆ ದೇವಣ್ಣ ನೋಡಿದ ಹೊತ್ತಾಗ ಅದು ಇವತ್ತು ನನ್ನ ಕಣ್ಣಾಗ ಕಟ್ಟಿಬಿಟ್ಟೆ. ನನ್ನ ಕಣ್ಣ ನನಗೆ ಯಾಕಿಷ್ಟು ಬಂತನ್ನೋ ಒಂದು ವಿಷಯ ಹೇಳ್ಕೊಂಡು ಒಂದು ಯಾವುದೋ ಹಿರೇತನ ಕೆಲಸದಾಗ ನಾವು ಕುಂತಿದ್ವಿ. ದೇವಣ್ಣ ಈಗ ಹೇಳಿದ್ರೆ ಅದೇನು ಅವಮಾನ ಆಗುತ್ತಂತಲ್ಲ, ವಿಷಯಗಳನ್ನು ಹೇಳಬೇಕಾಗತ್ತೆ. ಕೆಲವರು ಅವ್ರು ಹಿಂಗೆ ಯಾರ ಮಾಡಿ ಕೈ ಕರಿಬೇಕಾದ್ರೆ ಹಿಂಗೆ ಹೊಲಿಬಿಟ್ಟು ಕೈ ಹೊರಗೆ ಕಣ್ತು ಮಣ್ಕೈ. ನಾನು ಇನ್ನೂ ನನ್ನ ಕಣ್ಣಾಗ ಚಿತ್ರ ಹೋಗಿಲ್ಲ. ಏನಪ್ಪ ಎಷ್ಟು ಬಡತನದಲ್ಲಿ ಹೆಂಗೆ ಇವ್ರನ್ನ ಮಾಡಿದ್ರು. ಅವತ್ತಿನಿಂದ ನನಗೆ ಆತನ ಬಗ್ಗೆ ಅಷ್ಟು ಗೌರವ. ಇವ್ರ ಒಡನಾಟ ನಮ್ಮ ಅವರ ಕಾಲದಿಂದ ಇತ್ತು. ಆ ಮಾತು ಬೇರೆ. ಅದಕ್ಕೆ ಒಂದು ಸಂದರ್ಭ ಬಂತು. ಎಲ್ಲ ದಾನಿಗಳು ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಕೊಟ್ಟರು. ಆಮೇಲೆ ದುಡ್ಡು ಉಳಿತು. ಮತ್ತೆ ಇದನ್ನು ಕಾರ್ಯಕ್ರಮ ಮಾಡಿ ಅದನ್ನೆಲ್ಲ ಪತ್ರ ಕೊಡ್ತೀನಿ. ದುಡ್ಡು ಉಳಿತು. ಇಷ್ಟ ಇಂಥ ಕೆಲಸಗಳಾಗ್ಬೇಕಾದ್ರೆ ಎಷ್ಟೋ ಅಡೆತಡೆಗಳು ಬರ್ತಾವೆ. ಆದ್ರೆ ನಮ್ಮೆಲ್ಲರ ಒಂದು ವಿನಂತಿ ಮೇರೆಗೆ ತಾವೆಲ್ಲ ಪತ್ರಿಕೆಯವರು, ರೈತ ಸಂಘದ ಎಲ್ಲ ಪದಾಧಿಕಾರಿಗಳು, ರೈತರು, ನನ್ನ ಸ್ನೇಹಿತರು, ಪಂಚಾಯತಿ ಮೆಂಬರ್ಗಳು, ಯಾರಿಗೆ ಆತ್ಮದಿಂದ ಬರ್ಬೇಕನ್ಸಿತ್ತು, ಕೆಲವೊಂದು ಮಂದಿಗೆ ಆತ್ಮದಿಂದ ಬರ್ಬೇಕನ್ಸಿದ್ರು ಅಡ್ಡಿಗಾಲುಗಳಾಗಿ ಹಿಂದುಳಿದಾರೆ. ಅವರು ಕೂಡ ಅಲ್ಲೇ ಖುಷಿ ಪಟ್ಟಾರಂತ ಅನಿಸ್ತೈತೆ.
ಅವರು ಕೂಡ ಏನಾಯ್ತು ಬಿಡಪ್ಪ, ಏನಾಯ್ತು ಖುಷಿ, ನಮ್ಗೆ ಪರಿಸ್ಥಿತಿ ನಮ್ಗೆ ಹಿಂಗೆ ಹೋದ್ರೆ ತಪ್ಪ ಕೆಟ್ಟಾಗತ್ತೆ ಅನ್ನೋದು ಹೆದರಿಕಿದ್ದರು ಬಂದಿಲ್ಲ. ಬಟ್ ಅವರು ಕೂಡ ಆತ್ಮದಿಂದ ತೃಪ್ತಿ ಪಟ್ಟರು ಅಂತ ನಾನು ಅನ್ಕೊತೀನಿ. ನಾವೇನು ಯಾವುದಕ್ಕೂ ಒಂಥರ ಅವ್ರು ಹಿಂಗೆ ಅನ್ಕೋತ ನೋಡ್ರಿ, ನಮ್ಮ ಆತ್ಮದಂತೆ ನಾವು ಬದುಕಬೇಕು. ಒಂದು ಮಾತು ಹೇಳಿ ಮುಗಿಸ್ಬಿಡ್ತೇನೆ ನಾನು. ನಮ್ಮ ಆತ್ಮ ಏನು ಹೇಳುತ್ತಾ, ನಮ್ಗೆ ಏನು ಖುಷಿ ಕೊಡ್ತಾ ಅಂದರೆ ಇನ್ನೊಬ್ರಿಗೆ ಅನ್ಯಾಯ ಆಗದಂತೆ ನಮ್ಗೇನು ಖುಷಿ ಕೊಡ್ತಾ, ನಮ್ಗೆ ಅದಕ್ಕೆ ಸ್ವಾತಂತ್ರ್ಯ ಐತೆ, ನಮ್ಗೆ ಅದಕ್ಕೆ ಸ್ವಾತಂತ್ರ್ಯ ಐತೆ. ಆ ನಿಮ್ಮ ಸ್ವಾತಂತ್ರ್ಯನ ಎಂದು ಕಳ್ಕೊಬೇಡಂತ ಒಂದು ವಿನಂತಿ ನಮಗೆ. ಇನ್ನೊಬ್ಬರ ಸ್ವಾತಂತ್ರ್ಯ ಕಳೆಯಕ್ಕೆ ಯಾರೂ ಅಲ್ಲ, ಒಬ್ಬ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ತೇವೆ ನಾವು. ಅದಕ್ಕೆ ಒಂದು ಯಾವುದೋ ವಿಚಾರದಾಗ ನಾವು ಮುಂದೆ ಹೋಗ್ತಿರ್ತೇವೆ. ಆದ್ರೆ ನಾವು ಯಾವುದೋ ಒಂದು ಒತ್ತಡಕ್ಕೆ ಕರಬಿದ್ದು ಏನೋ ಒಂದು ಹೆದರಿಕೆಗರಾಗಿ ಬದುಕಿ ಸಾಧ್ಯನಗರ. ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಾವು ಬದುಕಕ್ಕೆ ಆಗೋದಿಲ್ಲ ಅಂತಂದ್ರೆ ಬದುಕಿ ಸಾಧ್ಯನು. ಆ ಒಂದು ವಿಷಯವನ್ನು ತಮ್ಮಲ್ಲಿ ಇದು ಮಾಡಿಕೊಂಡು ನಾನು ಮಾತಾಡೋಕ್ಕೆ ಇಂಟ್ರೆಸ್ಟ್ ಇದ್ದಿಲ್ಲ. ಆದರೂ ಇವರು ಮಾತಾಡೋಕ್ಕಂದ್ರು ಯಾವುದನ್ನು ಮಾತಾಡಬಾರ್ದಂತ ಅಂದ್ಕೊಂಡಿದ್ದೆ, ಅದನ್ನು ಮಾಡಿ ಕಡೆಗೂ ಮಾತಾಡೋಕ್ಕೆ ಹೆಚ್ಚಿಬಿಟ್ರು ನೀವೆಲ್ಲ. ಇರಲಿ, ಈಗೇನು ಎಲ್ಲರೂ ತಮಗೆ ಇಲ್ಲಿ ಬಂದು ನನ್ನ ಒಂದು ಕರೆಗೆ, ನಮ್ಮೆಲ್ಲರ ಕರೆಗೆ, ನಾನು ಅಂದರೆ ಸತ್ತು ನೋಡಪ್ಪ, ಅದು ಅಲ್ಲೆಲ್ಲ ಬರ್ತೈತೆ. ಅದು ಬರಬಾರ್ದು. ನಾವೆಲ್ಲ ಅಂದ್ಬಿಟ್ರೆ ಅದು ಜಗತ್ತ ಸುಂದರವಾಗಿ ಕಂಡು ಬಿಡ್ತೈತೆ. ತಿರ್ಗಾಮ್ರಿಗೆ ಬರಬಾರ್ದು ನಾನು ಅನ್ನೋದು. ನಾವೆಲ್ಲರೂ ಕಲಿತು ಈ ಒಂದು ಕಾರ್ಯಕ್ರಮವನ್ನು ತಮ್ಮೆಲ್ಲರೂ ಕರ್ಕೊಂಡು ಮಾಡೀವಿ. ಮುಂದೆ ಮತ್ತಾವುದೇ ಇಂಥ ಕಾರ್ಯಕ್ರಮ ಬಂದಲ್ಲಿ ನಾವು ಎಲ್ಲ ಅನುಮಾನದಿಂದ ನಿಮ್ಮೆಲ್ಲರ ಕಟ್ಕೊಂಡು ಮಾಡ್ತೀವಿ ಅಂತ ಹೇಳಿ ನನ್ನ ಮಾತು ಹೇಳ್ತೇನೆ. ಈಗ ನೆಕ್ಸ್ಟ್